ಮಾತಾ ನರಸಿಂಹ, ಪಿತಾ ನರಸಿಂಹ, ಭ್ರಾತಾ ನರಸಿಂಹ, ಸಖಾ ನರಸಿಂಹ, ವಿದ್ಯಾ ನರಸಿಂಹ, ದ್ರವಿಣಂ ನರಸಿಂಹ, ಸ್ವಾಮಿ ನರಸಿಂಹ, ಸಕಲಂ ನರಸಿಂಹ, ಇತೋ ನರಸಿಂಹ, ಪರತೋ ನರಸಿಂಹ, ಯತೋ ಯತೋ ಯಾಹಿ ತಥೋ ನರಸಿಂಹ, ನರಸಿಂಹ ದೇವತಾ ಪರೋ ನ ಕಶ್ಚಿತ್ ತಸ್ಮಾನ್ ನರಸಿಂಹ ಶರಣಂ ಪ್ರಪದ್ಯೆ. ನಮಸ್ಕಾರ ಎಲ್ಲರಿಗೂ. ಬರುವ ಬುಧವಾರ ನರಸಿಂಹಸ್ವಾಮಿಯ ಜಯಂತಿ ಇರೋದರಿಂದ ನಾನು ಹೇಗೆ ನರಸಿಂಹಸ್ವಾಮಿ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ದಿನ ಈ ನರಸಿಂಹಸ್ವಾಮಿ ಪೂಜೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ಪೂಜೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನು ಫೋಟೋವನ್ನು ನರಸಿಂಹಸ್ವಾಮಿ ಫೋಟೋವನ್ನು ಇಟ್ಕೊಂಡು ಅದಕ್ಕೆ ತುಳಸಿ ಹಾರ ಮತ್ತು ಮಲ್ಲಿಗೆ ಹೂವಿಂದು ಮತ್ತು ನಮ್ಮ ಮನೆಯಲ್ಲೇ ಬೆಳೆದಂಥ ಗುಲಾಬಿ ಹೂವು ಎಲ್ಲ ಇಟ್ಕೊಳ್ತಾ ಇದ್ದೀನಿ. ನಂತರ ಬಾಳೆ ಎಲೆ ಮೇಲೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕ್ಕೊಂಡು ಗಣೇಶನ್ನ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ತಾಯಿ ಲಕ್ಷ್ಮಿಯನ್ನು ಇಟ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ನಂತರ ನರಸಿಂಹಸ್ವಾಮಿಯ ಮೂರ್ತಿ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣದ ಪುಡಿಯಿಂದ, ಒರಿಜಿನಲ್ ಅರಿಶಿಣ ಅದು. ಸ್ವಲ್ಪ ಗಂಧ ಸೇರಿಸ್ಕೊಂಡು ಮತ್ತು ನೀರನ್ನು ಸೇರಿಸ್ಕೊಂಡು ಮಾಡ್ಕೊಳ್ತೀನಿ ವಿಗ್ರಹ. ನಂತರ ಅದಕ್ಕೆ ತಿಲಕ, ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರಕ್ಕೆ 3 ತಿಲಕ ಇಡ್ತೀವಲ್ಲ, ಆ 3 ತಿಲಕ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತಾನೆ ಇದ್ದೀನಿ. ಇದು ಅಕ್ಕಿ ಹಿಟ್ಟಿನ ದೀಪ. ನಿನ್ನೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಕ್ಕಿ ಹಿಟ್ಟಿನ ದೀಪ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ 9 ದೀಪಗಳನ್ನ ಇಟ್ಕೊಂಡಿದ್ದೀನಿ. 11, 5 ಹೇಗೆ ಬೇಕಾದರೂ ಇಡಬಹುದು. ಗಣೇಶನಿಗೆ ಗರಿಕೆ, ತಾಯಿ ಲಕ್ಷ್ಮಿಗೆ ಗುಲಾಬಿ ಮತ್ತು ನರಸಿಂಹಸ್ವಾಮಿಗೆ ನಮ್ಮ ಮನೆಯಲ್ಲೇ ಬೆಳೆದಂಥ ಗುಲಾಬಿ ಎಲ್ಲ ಇಟ್ಕೊಂಡು ತಾಂಬೂಲ ಕಾಣಿಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ತುಪ್ಪದ ದೀಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಹುಣಸೆ ಹಣ್ಣಿನ ಪಾನಕ, ಬಾಳೆಹಣ್ಣಿನ ರಸಾಯನ ಇಟ್ಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ ಸ್ವಾಮಿಗೆ. ಪೂಜೆ ತುಂಬ ಸಿಂಪಲ್ ಮುಗೀತು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್.